ಇನ್ನು ರಾಜ್ಯದ ಕರಾವಳಿ ಭಾಗಕ್ಕೂ ಕೂಡ ಫೆಂಗಲ್ ಎಫೆಕ್ಟ್ ತಟ್ಟಿದೆ ನೋಡಿ. ತಮಿಳುನಾಡಿನಲ್ಲಿ ಅಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಉಂಟಾಗಿ ಈ ರೀತಿ ಅನಾಹುತಗಳಾಗ್ತಾ ಇದೆ ಅಲ್ವಾ. ಕರ್ನಾಟಕಕ್ಕೆ ಸಿಕ್ಕಾಪಟ್ಟೆ ಎಫೆಕ್ಟ್. ತಮಿಳುನಾಡಲ್ಲಿ ಏನಾದರೂ ಆಯಿತು, ಅಲ್ಲಿ ಮಳೆ ಆಯಿತು, ಅಲ್ಲಿ ಸುನಾಮಿ ಇತ್ತು, ಅಲ್ಲಿ ಏನಾದರೂ ಸೈಕ್ಲೋನ್ ಬಂತು ಅಂತಂದರೆ ಆಟೋಮೆಟಿಕ್ಲಿ ಕರ್ನಾಟಕಕ್ಕೆ ಎಫೆಕ್ಟ್ ಕಟ್ಟಿಟ್ಟ ಬುತ್ತಿನೇ ಅದು. ಕರಾವಳಿ ಭಾಗಕ್ಕೂ ವ್ಯಾಪಿಸಿದೆ ಇದು. ಕಾಸರಗೋಡು ಜಿಲ್ಲೆಯಾದ್ಯಂತ ಭಾರೀ ಮಳೆ ಆಗ್ತಾ ಇದೆ. ಗಡಿ ಭಾಗದಲ್ಲಿ ಕುಂಬಳೆ ಬಂದ್ಯೋಡು ಬಳಿ ರಾಷ್ಟ್ರೀಯ ಹೆದ್ದಾರಿ ಜಲಾವೃತ ಆಗಿಬಿಟ್ಟಿದೆ. ಮಳೆಗೆ ರಸ್ತೆ ಕಂಪ್ಲೀಟ್ ಆಗಿ ನೀರಿನಿಂದ ಆವೃತವಾಗಿದೆ. ವಾಹನ ಸವಾರರು ಪರದಾಡಿದ್ದಾರೆ. ನಾಳೆ ಕಾಸರಗೋಡು ಜಿಲ್ಲೆಯಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ತಮಿಳುನಾಡಿನಲ್ಲಿ ಫೆಂಗಲ್ ಚಂಡಮಾರುತದ ಅಬ್ಬರ ಹೆಚ್ಚಾಗಿರುವಂಥ ಹಿನ್ನೆಲೆಯಲ್ಲಿ ಮೀನುಗಾರಿಕೆಗೆ ತೆರಳದಂತೆ ಮಂಗಳೂರಿನ ಮೀನುಗಾರರಿಗೆ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಸೂಚನೆ ಕೊಟ್ಟಿದೆ. ಇನ್ನು ಡಿಸೆಂಬರ್ 6ರವರೆಗೆ ಯಾವುದೇ ರೀತಿಯ ಮೀನುಗಾರಿಕೆಗೆ ತೆರಳಬಾರದು ಅಂಥೇಳಿ ಖಡಕ್ ಸಂದೇಶವನ್ನು ಕೊಟ್ಟಿದ್ದಾರೆ. ನೋಡಿ, ಕರ್ನಾಟಕದಲ್ಲಿ ಅದರಲ್ಲೂ ಈಗಾಗಲೇ ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು, ಮೈಸೂರು ಇಲ್ಲೆಲ್ಲ ಮಳೆ ಆವಂತರ ಇದೆ. ಈಗಾಗಲೇ ನಾವು ನೋಡಿದ್ದೇವೆ, ಕೋಲಾರ, ಚಿಕ್ಕಬಳ್ಳಾಪುರ, ಮೈಸೂರು ಶಾಲಾ ಕಾಲೇಜಿಗೆ ರಜೆ ಘೋಷಣೆ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಇನ್ನೂ ಕೊಟ್ಟಿಲ್ಲ. ಅಲ್ಲಿ ಕಾಸರಗೋಡು ಜಿಲ್ಲೆಯಲ್ಲಿ ರಜೆ ಕೊಟ್ಟಿದ್ದಾರೆ. ನೋಡ್ತಾ ಇದ್ದೇವೆ ದೃಶ್ಯಗಳಲ್ಲಿ. ಇದು ತಮಿಳುನಾಡು ಅಲ್ಲ, ಇದು ಚೆನ್ನೈ, ಪುದುಚೇರಿ ಅಥವಾ ಕುರುಚಿ ಅಲ್ಲ, ಇದು ಕಾಸರಗೋಡು. ನಮ್ಮ ಮಂಗಳೂರು ಭಾಗದಲ್ಲಿ ಸುರಿತಾ ಇರುವಂಥ ಮಳೆ ಅವಾಂತರ. ಅದು ನ್ಯಾಷನಲ್ ಹೈವೇ, ಅದು ಕೇರಳಕ್ಕೆ ಸಂಪರ್ಕ ಕಲ್ಪಿಸುವಂಥದ್ದು ಮತ್ತು ಮಂಗಳೂರು ಭಾಗಕ್ಕೆ ಬರುವಂಥ ಪ್ರಮುಖವಾದಂಥ ರಸ್ತೆ. ಅದು ಕಂಪ್ಲೀಟ್ ಆಗಿ ನೀರಿನಿಂದ ಆವೃತ ಆಗಿದೆ. ಬೈಕ್ ಸವಾರರಂತರೂ ಕೂಡ ಹೆಂಗೆ ಪರದಾಡಿದರು ಅಂತ ಹೇಳಿದ್ರೆ ಕೊಚ್ಕೊಂಡು ಹೋಗ್ತಾ ಇದ್ವು ಹಾಗೆ ವಾಹನಗಳಲ್ಲೂ ಕೂಡ. ಇದು ಕಡೆ ಸ್ಟಾಪ್ ಮಾಡೋಕ್ಕೂ ಆಗ್ತಾಯಿಲ್ಲ, ಮುಂದೆ ಹೋಗೋಕ್ಕೂ ಆಗ್ತಾಯಿಲ್ಲ. ಅಂಥ ಪರಿಸ್ಥಿತಿ ಸದ್ಯಕ್ಕೆ ಕಾಸರಗೋಡಿನ ಗಡಿ ಭಾಗದಲ್ಲಿ ನಿರ್ಮಾಣ ಆಗಿದೆ. ಇನ್ನು ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಜಿಲ್ಲಾಧಿಕಾರಿ ಈ ಆದೇಶವನ್ನು ಹೊರಡಿಸಿದ್ದಾರೆ. ಇನ್ನು ಅಲ್ಲೂ ಕೂಡ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಮೀನುಗಾರರು ಮೀನುಗಾರಿಕೆಗೆ ತೆರಳಬಾರ್ದು ಅಂಥೇಳಿ ಎಚ್ಚರಿಕೆಗಳನ್ನು ಕೂಡ ಕೊಟ್ಟಿದ್ದಾರೆ. ಅಂದರೆ ಈಗ ಕರಾವಳಿ ಭಾಗದಲ್ಲಿ, ಅದರಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಸಾಕಷ್ಟು ರೀತಿಯ ಅವಾಂತರಗಳು ಈ ಫೆಂಗಲ್ ಚಂಡಮಾರುತದಿಂದ ಉಂಟಾಗ್ತಾ ಇದ್ದಾವೆ. ಏನು ಸಮುದ್ರ ಭೋರ್ಗರಿತಾ ಇದೆ. ಕರಾವಳಿ ಪ್ರದೇಶ ಅನ್ನುವಂಥದ್ದು ಫೆಂಗಲ್ನಿಂದ ಆವೃತ ಆಗಿದೆ. ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ ಒಂದು ಕಡೆ, ಜೊತೆಗೆ ಜೋರಾಗಿ ಬಿರುಗಾಳಿ ಕೂಡ ಬೀಸ್ತಾ ಇರೋದ್ರಿಂದಾಗಿ ಅಲ್ಲಿನ ಜನರು ಹೈರಾಣಾಗಿದ್ದಾರೆ. ಇನ್ನು ವಾಹನ ಸವಾರರು ಕೂಡ ಅಷ್ಟೇ ಪರದಾಟ ನಡೆಸಿದರು. ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ವಾಹನ ಸವಾರರು ಚಲಾವಣೆ ಮಾಡೋಕ್ಕಾಗ್ತಾ ಇಲ್ಲ, ಅಲ್ಲಿ ಡ್ರೈವ್ ಮಾಡೋಕ್ಕಾಗ್ತಾ ಇಲ್ಲ. ಇನ್ನೊಂದು ಕಡೆ ಬೈಕ್ಗಳು ಕೂಡ ತೇಲಿ ಹೋಗ್ತಾ ಇದ್ವು. ಅಂದರೆ ಸಮುದ್ರದ ಅಲೆಗಳು ಹೇಗೆ ಬರ್ತಿದ್ದಲ್ಲ, ಅದೇ ರೀತಿ ಈ ಮಳೆಯ ನೀರಿನಿಂದ ಆವೃತವಾದಂತಹ ಆ ನೀರು ಬೋರ್ಗರಿತಾ ಇತ್ತು. ಇಲ್ಲಿ ರಸ್ತೆ ಯಾವುದು ಅಥವಾ ಅಲ್ಲಿ ಪಕ್ಕದಲ್ಲಿ ಚರಂಡಿ ಯಾವುದು ಅನ್ನೋದು ಕೂಡ ಗೊತ್ತಾಗ್ತಾ ಇರಲಿಲ್ಲ. ಮೊದಲೇ ಕರಾವಳಿ ಭಾಗ ಅಂತ ಹೇಳಿದ್ರೆ ಬೆಟ್ಟ ಗುಡ್ಡಗಳು, ಕಾಡಿನಿಂದ ಆವೃತವಾಗಿರುವಂಥ ಪ್ರದೇಶ. ಅಲ್ಲಿ ಡಿವೈಡರ್ಗೆ ಕೆಲ ವಾಹನಗಳು ಡಿಕ್ಕಿ ಹೊಡೆದಂಥ ದೃಶ್ಯಗಳು ಕೂಡ ಸಾಮಾನ್ಯವಾಗಿ ಕಂಡುಬರ್ತಾ ಇತ್ತು. ಕೆಲವೊಬ್ಬರು ಅದೇ ನೀರಲ್ಲಿ ರಭಸವಾಗಿ ಹೋಗ್ತಾಯಿದ್ರು, ಕೆಲವೊಬ್ಬರಲ್ಲೇ ನೀರಿನ ಮಧ್ಯದಲ್ಲೇ ಸ್ಟಕ್ ಆಗ್ತಾಯಿದ್ರು. ಮಳೆ ಕಡಿಮೆ ಆಗಿ, ನೀರು ಕಡಿಮೆ ಆಗಲಿ, ಆಮೇಲೆ ಹೋದ್ರಾಯ್ತು ಅಂತ. ಆ ನೀರು ಬೇರೆ ಕಡೆಗೆ ಹರಿದು ಹೋಗದಂತೆ ಒಂದು ಅಡಚಣೆ ಕೂಡ ಉಂಟಾಗಿತ್ತು. ಬಟ್ ಅಲ್ಲಿ ಹೆದ್ದಾರಿ ಆಗಿರೋದ್ರಿಂದಾಗಿ ನ್ಯಾಷನಲ್ ಹೈವೇದರೆ ಅದನ್ನ ನೋಡ್ಕೊಳ್ಬೇಕಾಗತ್ತೆ. ಸಿಟಿ ಒಳಗಡೆ ಆಗಿದ್ದರೆ ಸಹಜವಾಗಿ ಮುನ್ಸಿಪಾಲ್ಟಿರು ಬಂದು ಏನಾದರೂ ಕ್ರಮ ತೆಗೆದುಕೊಂಡಾದರು. ಆದರೆ ಈಗ ದಟ್ಟವಾಗಿ ನೀರು ತುಂಬಿದ್ರಿಂದಾಗಿ ಅಲ್ಲಿ ನಿರಂತರವಾಗಿ ಈಗ ಇನ್ನೊಂದು ಡಿಸೆಂಬರ್ 6ರವರೆಗೂ ಕೂಡ ಇದೇ ಪರಿಸ್ಥಿತಿ ಮುಂದುವರಿಬಹುದು. ಯಾಕಂತ ಹೇಳಿದ್ರೆ ಕೇರಳದಿಂದ ಕರ್ನಾಟಕದ ಕಡೆ, ಅದರಲ್ಲೂ ಮಂಗಳೂರು ಕಡೆಗೆ ಸಾವಿರಾರು ಸಂಖ್ಯೆಯಲ್ಲಿ ದಿನನಿತ್ಯವೂ ವಾಹನಗಳು ಓಡಾಡ್ತವೆ. ಮತ್ತು ಈ ಕಡೆ ನಮ್ಮ ಕರಾವಳಿ ಭಾಗದಿಂದ ಕಾಸರಗೋಡು ಕಡೆ ಮತ್ತು ಕೇರಳ ಈ ಭಾಗಕ್ಕೂ ಕೂಡ ಸಾಕಷ್ಟು ರೀತಿಯಲ್ಲಿ ರಫ್ತು ಆಮದು ವ್ಯವಹಾರಗಳು, ವ್ಯಾಪಾರ ವಹಿವಾಟು ನಡೀತಾ ಇರುತ್ತೆ. ಅಂಥವ್ರಿಗೂ ಕೂಡ ಈಗ ತೊಂದರೆ ಆಗ್ತಾ ಇದೆ. ದಿನನಿತ್ಯದ ಜೀವನಕ್ಕೂ ಕೂಡ ಈ ಒಂದು ರೀತಿಯಲ್ಲಿ ಶಾಪವಾಗಿ ಪರಿಣಮಿಸಿದೆ. ಇನ್ನು ಅರಬ್ಬಿ ಸಮುದ್ರ ಭೋರ್ಗರಿತಾ ಇದೆ.